ಏನೇನು ತಂದಿದ್ಯಾ? ಟಿಫನ್ನು ಹೊಡೆದ್ಬಿಟ್ಟು ಮತ್ತೆ ಬಂದು ಕೆಲಸ ಮಾಡೋಣ. ಮನೆ ಕೊಡೋಣ. ನನ್ನ ನಿದ್ದೆ ಇನ್ನೂ ಮುಗ್ದಿಲ್ಲ ಆ್ಯಕ್ಚುಲಿ. ಜಾಸ್ತಿ ಟೆನ್ಷನ್ ಇಲ್ಲ. ಇಲ್ಲ ಅಂದರೆ ಇದು, ಇಲ್ಲ ಅಂದರೆ ಇದು. ಹಣ ಬಂದ. ಸೊ ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಸೌತ್ ವೈಬ್ಸ್ ಕನ್ನಡ ದಯಾಸಿರ್. ಸೊ ನಿಮ್ಮ ಸುಸ್ವಾಗತ ನಮ್ಮ ರಂಜಾನ್ ಸೀರೀಸ್ನ 30 days 30 ಬ್ಲಾಗ್ ಚಾಲೆಂಜಿನ ಡೇ 8ನಲ್ಲಿ. ಸೊ ಇವತ್ತು ಡೇ 8 ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟು. ಇವಾಗ ನೀರು ತೊಗೊಂಡು ಬ್ಲಾಗಿಗೆ ಬಂದಿದ್ದೀವಿ. ನಮ್ಮ ಕ್ಲೋಸ್ಗಳಿದ್ದಾರೆ ಅದಕ್ಕೆ. ಸೊ ಅವ್ರಿಗೂ ನೀರು ಕುಡಿದು ನಾನು ನೀರು ಕುಡಿದು ಆಮೇಲೆ ನಮಾಜಿಗೆ ಹೋಗೋಣ. ಬೆಜ್ಜನ್ ಜನ ಬ್ಲಾಗಿಗೆ ಆಲ್ರೆಡಿ ಬಂದಿದ್ದಾರೆ. ಸೊ ಬನ್ನಿ ಇವಾಗ ನೀರು ಕುಡ್ಕೊಂಡು ನಮಾಜಿಗೆ ಹೋಗೋಣ. ಸೊ ನಾವು ಹೋಗ್ತಾ ಇದ್ದೀವಿ ಫಜರ್ ನಮಾಜ್ಗೆ. ನಮಾಜ್ ನಡೀತಾ ಇದೆ ಆಲ್ರೆಡಿ. ಸೊ ಬೇಗ ಅವಾಗ ನಮಾಜು ಮಾಡ್ಕೊಂಡು ಕೆಲಸ ಮಾಡಬೇಕು. ಸೊ ಬನ್ನಿ ಮೊದಲು ನಮಾಜು ಮಾಡ್ಕೊಳ್ತೀನಿ. ಸೊ ಇವಾಗ ನಮಾಜಿ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಗೋಡನ್ ಹತ್ರ ಬಂದಿದ್ದೀನಿ. ಈರುಳ್ಳಿ ಕಟ್ ಮಾಡಬೇಕು. 7 ದಿವಸದಿಂದ ಬರೀ ಹೇಳ್ತಿದ್ದೆ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಆದರೆ ಇವತ್ತು ಮಾಡ್ತಾನೆ ಇದ್ದೀನಿ. ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನೆ ಆಲ್ರೆಡಿ. ಸೊ ಕ್ರೇಟ್ ತುಂಬ ಈರುಳ್ಳಿ ಎಲ್ಲ ಕಟ್ ಮಾಡಬೇಕು. ಅದಾದಮೇಲೆ ಬೇರೆ ಕಡೆ ಕೆಲಸ ಐತೆ, ಬೆಜ್ಜನ್ ಕಡೆ ಹೋಗಬೇಕು. ರಾತ್ರಿ 3:30ಗೆ ಮನಿಕೊಂಡು ಮತ್ತೆ 5 ಗಂಟೆಗೆ ಎದ್ದಿದ್ದೀನಿ ಸಹಾರಿಗೆ ಅಂತ. ಸೊ ಬೆಜ್ಜನ್ ನಿದ್ದೆನೂ ಕೂಡ ಬರ್ತಿದೆ, ಬಟ್ ಕೆಲಸನೂ ಮಾಡಬೇಕಲ್ಲ ಅವರು. ಸೊ ಅದಕ್ಕೆ ಬೇಗ ಬಂದು ಇವಾಗ ನಮಾಜಿ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದಿರೋ ಗೋಡನ್ ಹತ್ರ ಕೆಲಸ ಮಾಡೋಕ್ಕೆ. ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ಬೇರೆ ಕಡೆ ಹೋಗೋಣ ಅಂತೆ. ಸೊ ನೋಡಿ, ಫುಲ್ ಎಂಡ್ವರೆಗೂ ನೋಡಿ ನಮ್ಮ ವೀಡಿಯೋನ. ಡೇ 8 ಹೆಂಗಿರುತ್ತೆ ಅಂತ, ಓಕೆನಾ? ಸೊ ಬನ್ನಿ ಇವಾಗ ಕೆಲಸಗಳು ಸ್ಟಾರ್ಟು. ಅರ್ಧ ಕೆಲಸ ಮುಗಿಸ್ಕೊಂಡು ಈಗ ರೌಂಡ್ ಹೊಡೆಯೋಕೆ ಹೋಗ್ತಾ ಇದ್ದೀನಿ ನಾನು, ಸುಮ್ಮನೆ ಟೈಮ್ ಪಾಸ್ ಆಗೋಕ್ಕೆ. ಅರ್ಧ ಕೆಲಸ ಮುಗಿದಿದೆ. ಇವಾಗ ಬನ್ನಿ ಒಂದು ರೌಂಡ್ ಹೊಡ್ಕೊಂಡು ಮತ್ತೆ ಒಂದು ಕೆಲಸ ಮಾಡೋಣ. ಇಲ್ಲಾಂದರೆ ಮನಿಕೊಳ್ಳೋಣ. ಜಾಸ್ತಿ ಟೆನ್ಷನ್ ಇಲ್ಲ. ಇಲ್ಲ ಅಂದರೆ ಇದು, ಇಲ್ಲ ಅಂದರೆ ಇದು, ಏನಾದರೂ ಒಂದು ಮಾಡಲೇಬೇಕು. ಸೊ ಬನ್ನಿ ಇವಾಗ ನಮ್ಮ ಹತ್ರ ಇದೆ 3 ಆಪ್ಷನ್ಸ್ ಬೈಕ್ನಲ್ಲಿ. ಸೊ ವಿ ಸೆಲೆಕ್ಟೆಡ್ ದಿಸ್ ಒನ್, ನಮ್ಮ ಎಕ್ಸೆಲ್, ನಮ್ಮ ಸ್ಪೋರ್ಟ್ಸ್ ಬೈಕ್. ಓಕೆನಾ? ಹೋಗೋಣ. ಸ್ಪೋರ್ಟ್ಸ್ ಬೈಕ್ ಎತ್ಕೊಂಡು ಒಂದು ರೌಂಡ್ ಹೊಡೆದು, ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೆ ಹೋಗ್ತಿರೋದು. ಒಂದು ರೌಂಡ್ ಹೊಡೆದ್ಬಿಟ್ಟು ಮತ್ತೆ ಬಂದು ಕೆಲಸ ಮಾಡೋಣ. ಮನಿಕೊಳ್ಳೋಣ. ಹೆಲೋ ಎವ್ರಿವನ್, ಇವಾಗ ಆಗ್ತಿದೆ ಕರೆಕ್ಟಾಗಿ 12 ಗಂಟೆ. ಇವಾಗ ಎದ್ದಿದ್ದೀನಿ. 7:30ಗೆ ಬಂದು ಮನಿಕೊಂಡಿರೋದು. ಇವಾಗ ಹೋಗಿ ಅರ್ಧ ಈರುಳ್ಳಿ ಇದು ಮಾಡಿ ಬಂದಿದ್ದೆ. ಸೊ ಇವಾಗ ಹೋಗಿ ಕಂಪ್ಲೀಟ್ ಮಾಡಬೇಕು. ಕೆಲಸ ಇನ್ನೂ ಮುಗ್ದಿಲ್ಲ. ಇವತ್ತು 12 ಗಂಟೆ ಬೇರೆ ಆಗೋಗಿದೆ. ನನ್ನ ನಿದ್ದೆ ಇನ್ನೂ ಮುಗ್ದಿಲ್ಲ ಆ್ಯಕ್ಚುಲಿ. ಸೊ ಮತ್ತೆ ಬಂದು ಮನಿಕೋಬೇಕು. ಸೊ ಇವಾಗ ಬೇಗ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗೋಣ ಅಂಗಡಿ ಹತ್ರ ನಮಾಜಿ ಮಾಡಿಕೊಂಡು. ಸೊ ಬನ್ನಿ ಇವಾಗ ಹೋಗೋಣ. ಮೊದಲು ಕೆಲಸ ಮುಗಿಸ್ಬೇಕು. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ನಮಾಜ್ಗೆ. ಸರ್ಕಲ್ಗೆ ಹೋಗಿದ್ವಿ, ಅಲ್ಲಿಂದ ಬಂದು ಇವಾಗ ನಮಾಜ್ಗೆ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಟೈಮ್ ಆಗೋಗಿದೆ ನಮಾಜ್ಗೆ. ಸೊ ಬೇಗ ನಮಾಜ್ಗೆ ಹೋಗಿ, ಇನ್ನೂ ಕೆಲಸ ಏನೂ ಆಗಿಲ್ಲ, ಬಂದು ಕೆಲಸ ಮಾಡಬೇಕು. ಬೇಜಾನ್ ಕೆಲಸಗಳಿವೆ. ಬೇಗ ನಮಾಜ್ ಮುಗಿಸ್ಕೊಂಡು ಮನೆ ಹತ್ರ ಬಂದು ಕೆಲಸ ಮಾಡೋಣ. ಸೊ ಇವಾಗ ಟೈಮ್ ಆಗ್ತಿದೆ. ಆಲ್ಮೋಸ್ಟ್ ಜಮಾತಿ ನಿಂಬಿಟ್ಟಿದೆ. 4 ನಿಮಿಷ ಜಾಸ್ತಿ ಆಗೋಗಿದೆ. ಸೊ ಬನ್ನಿ ಬೇಗ ಹೋಗಿ ನಮಾಜ್ ಮಾಡ್ಕೊಂಡು ಮನೆ ಹತ್ರ ಬರೋಣ. ಸೊ ಇವಾಗ ಎಲ್ಲ ಐಟಮ್ ಎಲ್ಲ ತಗೊಬಂದು ಇಲ್ಲಿ ಗೋಡನ್ ಹತ್ರ ಹಾಕಿದ್ದೀನಿ. ಅಂಗಡಿ ಓಪನ್ ಮಾಡಬೇಕು ಒಂದು ಅರ್ಧ ಗಂಟೆನಲ್ಲಿ. ಸೊ ಅರ್ಧ ಗಂಟೆ 10 ನಿಮಿಷದಲ್ಲಿ ಅಂಗಡಿ ಓಪನ್ ಮಾಡಬೇಕು. ನಮ್ಮ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಈಗ ಎಲ್ಲ ರೆಡಿ ಮಾಡಿಬಿಟ್ಟು ಓಪನ್ ಮಾಡಿ ಸಮೋಸ ಕಲಿಸ್ಕೊಂಡು ಸೇಲ್ ಮಾಡಿಬಿಟ್ಟು ಮತ್ತೆ ಇಫ್ತಾರ್ಗೆ ಹೋಗಬೇಕು. ಇಫ್ತಾರ್ ಮಾಡಿ ಮತ್ತೆ ನಮಾಜಿ ಮಾಡ್ಕೊಂಡು ತರಾವಿಗೆ ಹೋಗಿ ಮತ್ತೆ ನಿಂತ್ಕೊಂಡು ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದು. ಇದು ನಮ್ಮ ಕಥೆ. ಸೊ ಇವಾಗ ಡೋರ್ ಎಲ್ಲ ಬೀಗ ಏನು ಹಾಕಿಲ್ಲ. ಸೊ ಇವಾಗಲೇ ಓಪನ್ ಮಾಡಲ್ಲ. ಇನ್ನೂ ಒಂದು 10-15 ನಿಮಿಷ. ಇನ್ನು ಕೆಲಸಗಳಿವೆ. ಇನ್ನು ಬೇಜಾನ್ ಐಟಮ್ ತಗೊಬರ್ಬೇಕು. ಮೊದಲು ಅದೆಲ್ಲ ತಗೊಬರೋಣ, ಆಮೇಲೆ ಅಂಗಡಿ ಓಪನ್ ಮಾಡೋಣ. ಓಕೆನಾ? ಸೊ ಇವಾಗ ಅಂಗಡಿ ಎಲ್ಲ ಜೋಡಿಸ್ಕೊಂಡು ನಮ್ಮ ದೋಸ್ತ್ ಬೇರೆ ಒಂದರ ಹಾಫ್ ಲುಕ್ಸ್ ಹಾಕೋರ್ದು. ಸೊ ಅಂಗಡಿ ಎಲ್ಲ ಜೋಡಿಸ್ಕೊಂಡಿದ್ದೀವಿ. ಇದರಲ್ಲಿ ಎಣ್ಣೆ ಹಾಕಬೇಕು. ಇದು ಎಣ್ಣೆ ತೆಗೆದು ಇದರಲ್ಲಿ ಹಾಕಿ ಮತ್ತು ಹೊಸ ಎಣ್ಣೆ ಇದರಲ್ಲಿ ಹಾಕಬೇಕು. ಸೊ ಇವಾಗ 3 ಗಂಟೆ ಆಗ್ತಿದೆ. ಎಲ್ಲ ಅಂಗಡಿ ಎಲ್ಲ ಜೋಡಿಸ್ಕೊಂಡು ಸಮೋಸ ತೆಲ್ಸೋ ಸ್ಟಾರ್ಟು. ಈಗ 5 ಗಂಟೆವರೆಗೂ ಬೇಗ ಸಮೋಸ ಎಲ್ಲ ತೆಲ್ಸಿ 6 ಗಂಟೆ 6:15ಗಿಂತ ಮುಂಚೆ ಎಲ್ಲ ಸೇಲ್ ಮಾಡಿಬಿಟ್ಟು ಇವತ್ತೂ ಕೂಡ ಇಫ್ತಾರಿ ಮಾಡೋಕ್ಕೆ ಒಂದೊತ್ತು ಬಿಡೋಕ್ಕೆ
ಮಹಬೂಬಿ ಅಂಗಡಿಗೆ ಹೋಗೋಣ ಅಂತೆ. ಸೊ ಇವಾಗ 3 ಗಂಟೆ ಆಗ್ತಿದೆ. ಬೇಗ ಬೇಗ ಮಾಡೋಣ ಬನ್ನಿ ಕೆಲಸ. ಇನ್ನು ಬೆಚ್ಚನ್ ಕೆಲಸ ಆಡೋದ್ರೆ ಇನ್ನು ಎಣ್ಣೆ ಬಿಸಿ ಆಗ್ತಿದೆ. ಅದು ಇನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂಗಡಿ ಎಲ್ಲ ಆದಮೇಲೆ. ನಮ್ಮ ತಮ್ಮ ಬರ್ತಾರೆ, ಬೇರೆ ಕಡೆ ಹೋಗಿದ್ದಾನೆ ಆ್ಯಕ್ಚುಲಿ. ಅವನು ಮನೆಯಲ್ಲಿ ಸ್ವಲ್ಪ ಐಟಮ್ ಕೊಡೋದು. ಸೊ ಅವ್ನು ಬಂದಾದ್ಮೇಲೆ ಎಲ್ಲ ಜೋಡಿಸ್ಕೊಳ್ತಾನೆ. ಸೊ ಇವಾಗ ನಾವು ಎಣ್ಣೆ ಹಾಕಿ ಸಮೋಸ ಕೆಲಸ ಸ್ಟಾರ್ಟ್ ಮಾಡೋಣ. ಓಕೆನಾ? ಇವಾಗ ಸಿಗೋಣ 5 ಗಂಟೆಗಿಂತ ಮುಂಚೆ ಒಂದ್ಸಲಿ, ಮತ್ತೆ 6:30 ಒಂದ್ಸಲಿ. ಓಕೆನಾ? ಸೊ ಲೆಟ್ಸ್ ಗೋ. ಸೊ ಇವಾಗ ಆಗ್ತಿದೆ 5 ಗಂಟೆ ಕರೆಕ್ಟಾಗಿ. 5 ಗಂಟೆ ಅಸರ್ ನಮಾಜಿನ ಮುಗೀತು ಈಗ. ಸೊ ಎಲ್ಲ ಸಮೋಸನೂ ರೆಡಿ ಮಾಡ್ಕೊಂಡು ನಾವು ವೇಟ್ ಮಾಡ್ತಾ ಇದ್ದೀವಿ ಕಸ್ಟಮರ್ಸ್ಗೆ. ಸೊ ಕಸ್ಟಮರ್ ಬಂದ ತಕ್ಷಣ ಸೇಲ್ ಮಾಡಿಬಿಟ್ಟು ಇಫ್ತಾರ್ಗೆ ಮಹಬೂಬಿ ಅಂಗಡಿಗೆ ಹೋಗ್ತಾ ಇರೋದು ನಮ್ಮ ಕೆಲಸ. ಸೊ ಬೇಗ ಬೇಗ ಎಲ್ಲ ಇನ್ನೊಂದು ಸ್ವಲ್ಪ ಸಮೋಸ ಐತೆ ತೇಲ್ಸೋದು, ಎಲ್ಲ ತೇಲ್ಸ್ಕೊಂಡು ಫೈನಲಿ ಲಾಸ್ಟಲ್ಲಿ ಮಹಬೂಬಿ ಅಂಗಡಿಗೆ ಹೋಗ್ತೀವಿ ಇಫ್ತಾರ್ ಮಾಡೋಕ್ಕೆ. ಡೈಲಿ ಹೋಗ್ತಿರೋದಲ್ಲ, ಸೊ ಇವತ್ತು ಅಲ್ಲೇ ಹೋಗೋದು. ಮತ್ತು ಸಮೋಸ ಎಲ್ಲ ರೆಡಿ ಆಗ್ತಿದೆ ಆ್ಯಕ್ಚುಲಿ. ಸೊ ನಾನು ವ್ಲಾಗ್ನಲ್ಲಿ ನೋಡಿರ್ತೀರಲ್ಲ, ಇವನಿಗೆ ತಮ್ಮ ನಾಚಿಕೆ ಜಾಸ್ತಿ, ಎಲ್ಲಿ ಅಪ್ಪವ್ರು ಬರ್ತಾರೆ. ಸೊ ಇವಾಗ ಇಫ್ತಾರ್ಗೆ ಸಿಗೋಣ ಮಹಬೂಬಿ ಅಂಗಡಿನಲ್ಲಿ. ಬೂ ಬಂದವನೆ ಬಾರೋ ಇಲ್ಲಿ. ಓ ನಮ್ಮ ರಿಹನು ತಗೊಂಡಿದ್ದು ಹೊಸ. ಬಾರೋ ಬೂ. ಇಫ್ತಾರ್ ಮಾಡೋಕ್ಕೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ರಿಯಾನ್ ಬೇಗ ಇಫ್ತಾರ್ ಮಾಡ್ಕೊಂಡ. ಇಮ್ರಾನ್ ಬೇಗ ಇಫ್ತಾರ್ ಮಾಡ್ಕೊಂಡು ಇವಾಗ ಆಮೇಲೆ ಸಿಗೋಣ. ಏನೇನು ತಂದಿದ್ಯಾ? ಟಿಫನ್ನು. ಇಫ್ತಾರ್ ಮಾಡಿಕೊಂಡು ಅಲ್ಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಇಫ್ತಾರು. ನಾನು ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ ಇನ್ನೊಂದ್ಸಲಿ ಇಫ್ತಾರ್ ಮಾಡೋಕ್ಕೆ. ಆಲ್ರೆಡಿ ಹೊಟ್ಟೆ ತುಂಬಿದೆ, ಆದ್ರೂ ಕೂಡ ಇನ್ನೊಂದ್ಸಲಿ ಮನೇಲಿ ಹೋಗಿ ಮಾಡಬೇಕು ಇವಾಗ. ಅದಾದಮೇಲೆ ನಮಾಜಿಗೆ ಹೋಗ್ತೀವಿ. ನಮಾಜಿ ಮಾಡಿಕೊಂಡು ಆಮೇಲೆ ಸಿಗೋಣ ಅಂತ. ಇವಾಗ ಮೊದಲು ಮನೆ ಹತ್ರ ಹೋಗೋಣ ಬನ್ನಿ. ಸೊ ಹೆಲೋ ಎವ್ರಿವನ್. ಸೊ ಇವತ್ತಿಂದು ನಮ್ಮ ಡೇ 8 ಆಯಿತು ಕಂಪ್ಲೀಟು. ಸೊ ನಾಳೆ ಸಿಗೋಣ ಅಂತ ಡೇ 9ನಲ್ಲಿ. ಆಲ್ಮೋಸ್ಟ್ 2 ಗಂಟೆ ಆಗ್ತಿದೆ. ನಾನು ಔಟ್ರೋ ಶೂಟ್ ಮಾಡಿ ಡೈಲಿ ಇದೇ ಹೇಳ್ತಾ ಇದ್ದೀನಿ, ಬಿಡಿ ಏನು ಹೇಳೋದು. ಸೊ ಇವತ್ತಿಂದು ಡೇ 7 ಹೆಂಗಿತ್ತು, ಡೇ 8 ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ವ್ಲಾಗ್ ಚೆನ್ನಾಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ 136 ಸಬ್ಸ್ಕ್ರೈಬರ್ಸ್ ಇರೋದು. ಸೊ ಪ್ಲೀಸ್ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾಲೆಂಜ್ ಮುಗಿಯೋಕ್ಕಿಂತ ಮುಂಚೆ ಮೇ ಬಿ ನನ್ನ ಡ್ರೀಮು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಅಂತ. ನೋಡೋಣ, ಆದರೆ ನಿಮ್ಮ ಪ್ರೀತಿಯಿಂದ ಆದ್ರೂ ಸಾಧ್ಯ, ಅದು ಆಗಬಹುದು. ಸೊ ನಾಳೆ ಸಿಗೋಣ ಡೇ 9ನಲ್ಲಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.